ಭೋಜಾ ಏನ್ ಬಸವಣ್ಣ ನೀನು ಬಾ. ಯಾಕೆ ಬಸವಣ್ಣ ಕೋಪ ಮಾಡ್ಕೊಂಡೆ? ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರು ಸಾರಿ ಗಾಯ ಮಾಡ್ತಾ ಇದ್ದೆ ನೀನು. ಬಾ, ತಪ್ಪಲ್ವಾ? ಹೊರಡು, ಹೋಗು. ಸಾರು, ನಿಮ್ಗೇನಾಗಿಲ್ಲ ತಾನೆ? ನನಗೇನಾಗಿಲ್ಲ ಕಣೋ. ನಿನ್ ಶರ್ಟ್ ಏನಾಯ್ತು? ಅಲ್ಲಿ ಸ್ವಲ್ಪ ಹರಿದಿದೆ. ಏ ಭೋಜಾ, ಗಾಯ ಏನಾಗಿಲ್ಲ ತಾನೆ? ಏನಾಗಿಲ್ಲ ಸಾರು. ಎಲ್ಲಿ ತೋರ್ಸು. ಅಯ್ಯೋ ಮುಟ್ಬೇಡಿ, ರಕ್ತ ಬಂದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತಲ್ಲ. ನೋಡಿ, ಏನೂ ಆಗಿಲ್ಲ. ತುಂಬಾ ಥ್ಯಾಂಕ್ಸ್ ಭೋಜಾ. ನೀನು ಟೈಮಿಗೆ ಸರಿಯಾಗಿ ಬರ್ದಿದ್ರೆ ಆ ಎತ್ತು ನನ್ನ ಗುದ್ದು ಬಿಡ್ತಿತ್ತು. ನಿನ್ ಪ್ರಾಣನೂ ಲೆಕ್ಕಿಸ್ದೆ, ನನ್ನನ್ನು ಸೇವ್ ಮಾಡಿದೆ. ಮತ್ ನಾನು ಇರ ಯಾಕೆ ಸಾರು? ಸರಿ, ಶರ್ಟ್ ಚೇಂಜ್ ಮಾಡು. ಮನೆಗೆ ಹೋಗಿ ಹಾಕೋತೀನಿ ಸಾರು. ಏಯ್, ಮನೆ ಎಲ್ಲೋ ಇದೆ? ಅದು ನಾನು ಶರ್ಟ್ ಪ್ಯಾಂಟ್ ಏನು ತಂದಿಲ್ವಲ್ಲ ಸಾರು. ನನ್ ಶರ್ಟ್ ಹಾಕೋ ಬಾ. ಅಯ್ಯೋ, ನಿಮ್ ಶರ್ಟ್ ಯಾಕೆ ಸಾರು? ಯಾಕೆ ನನ್ ಶರ್ಟ್ ಹಾಕ್ಬಾರ್ದಾ? ಅಲ್ಲ, ಅದಕ್ಕಲ್ಲ. ಏನ್ ನಾಚಿಕೆ? ಪರವಾಗಿಲ್ಲ ಬಾ. ಅಲ್ಲ ಸಾರು, ಸಾರು ಅದು ಏನಂದ್ರೆ ಪರವಾಗಿಲ್ಲ ಬಾರೋ. ಅಯ್ಯೋ ಸಾರು, ಸುಮ್ನೆ ಅದೆಲ್ಲ ಯಾಕೆ ಸಾರು? ಇರು ಒಂದ್ ನಿಮಿಷ. ಅಯ್ಯೋ, ಹೇಳ್ದಷ್ಟು ಮಾಡು. ಏ ಭೋಜಾ, ಆ ಶರ್ಟ್ ತೆಗೆದು ಈ ಶರ್ಟ್ ಹಾಕೋ. ಯಾಕೋ ಇಷ್ಟು ಭಯ ಪಡ್ತಿದ್ಯಾ? ಅಯ್ಯೋ, ನನಗ್ಯಾಕೆ ಸಾರು ಇದೆಲ್ಲ? ಇದು ಸಿಕ್ಕಾಪಟ್ಟೆ ದುಬಾರಿ ಅಂತ ಅನ್ಸುತ್ತೆ. ನೀನು ಆ ಶರ್ಟ್ ತೆಗಿತ್ಯಾ ಇಲ್ಲ ನಾನೇ ತೆಗೆದು ಇದನ್ನ ಹಾಕ್ಲಾ? ಅಯ್ಯಯ್ಯೋ ಗುರುಗಳೇ, ಅಂತ ಶ್ರಮ ಯಾಕೆ? ಕೊಡಿ, ನಾನು ಹೋಗಿ ಹಾಕೋತೀನಿ. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ನೀವು ಕೊಟ್ಟಿರೋ ಹೊಸ ಶರ್ಟ್ನ ಹಾಕೊಳಕ್ಕೆ ಸಾರು. ಏ, ಇಲ್ಲೇ ಹಾಕೊಳ್ಳೋ. ಇಲ್ಲ. ಯಾಕೆ ಅಷ್ಟೊಂದು ಭಯ ಪಡ್ತೀಯಾ? ಆ ಶರ್ಟ್ ಕೊಡು. ಬೇಡ ಸರು, ನಿಮ್ ಮುಂದೆ ನಾನು ಯಾಕೋ ನನ್ ಮುಂದೆ ಹಾಕಲ್ವಾ? ಹಾಕೊಳ್ಳೋ. ನಾನು ಹೊರಗಡೆ ಹಾಕೋತೀನಿ ಸಾರು. ಇಲ್ಲೇ ಹಾಕೋ. ಅದು ನೀವು ಆ ಕಡೆ ತಿರ್ಕೋತೀರಾ? ಹೆಣ್ಮಕ್ಳು ಹಾಗದೇನೋ ನಾಚಿಕೆ. ನಾನ್ ಆ ಕಡೆ ತಿರ್ಗಲ್ಲ. ಈಗ್ಲೇ ಇಲ್ಲೇ ಆ ಶರ್ಟ್ ಹಾಕೋ. ಏಯ್, ಏನೋ ಶರ್ಟ್ ಮೇಲೆ ಶರ್ಟ್ ಹಾಕೋತಿದ್ಯಾ? ಸ್ಟೈಲ್ ಸಾರು, ಸ್ಟೈಲ್. ಇತ್ತೀಚೆಗೆ ಎಲ್ಲ ಸಿನಿಮಾಗಳಲ್ಲೂ ಹೀರೋಗಳು ಈ ತರನೇ ಹಾಕೊಳ್ಳೋದು.
ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಏನಿದು ನಾನ್ಸೆನ್ಸ್? ಯಾರ್ ನೀವೆಲ್ಲ? ಇಲ್ಲಿ ನೋಡಪ್ಪ, ಇವರು ನಾಣಿ ಚಂದ ಕೇಳಕ್ ಬಂದಿದ್ದಾರೆ ಅನ್ಸುತ್ತೆ. ಅದೆಷ್ಟೋ ಕೊಟ್ ಕಳ್ಸು. ನಿಂತ್ಕೋ. ಅಮ್ಮ ಅವರ ಗುಡಿನ ಯಾಕೆ ಮುಚ್ಚಿದೀಯಾ? ಅಲ್ಲಿರೋ ದೇವಸ್ಥಾನ ನಂದು. ಅಲ್ಲಿರೋ ಪ್ರತಿ ಇಟ್ಗೆ ಸಿಮೆಂಟ್ ಎಲ್ಲಾನು ನಂದೆ. ಅದನ್ನ ಮುಚ್ಚೋದು ಬಿಡೋದು ಎಲ್ಲ ನನ್ನಿಷ್ಟ. ತಪ್ಪು ಮಾಡ್ತಾ ಇದೀಯಾ. ಯಾವುದು ನಿಂದಲ್ಲ. ಕೊನೆಗೆ ನಿನ್ನ ದೇಹ ಕೂಡ, ಅದರಲ್ಲಿ ಹರಿಯೋ ರಕ್ತ, ಆಕಾರ ಕೊಡೋ ಎಲುಬು, ಮಾಂಸ, ಚರ್ಮ ಯಾವುದು ನಿಂದಲ್ಲ. ನಿನ್ನ ದೇಹಾಲಯ ಮುಚ್ಚಬೇಕು ಅಂತ ಆ ದೇವರು ಸಂಕಲ್ಪ ಮಾಡಿದ್ರೆ ಮಣ್ಣಾಗಿ ಹೋಗ್ತೀಯಾ. ಕಣ್ಣಿಗೆ ಕಾಣ್ದಿರೋರ್ ಹೆಸರು ಹೇಳಿ ನನ್ನ ಹೆದರ್ಸೋಕ್ ನೋಡ್ತಿದ್ದೀರಾ? ಐ ಡೋಂಟ್ ಕೇರ್. ಗೆಟ್ ಔಟ್ ಫ್ರಮ್ ಹಿಯರ್. ಗುಡಿ ಬಾಗಿಲನ್ನ ತೆಗೆಸ್ತೆ ಈ ಊರಿಂದ ಒಂದು ಹೆಜ್ಜೆ ಕೂಡ ಹೊರಗಡೆ ಇಡೋದಿಲ್ಲ. ನನ್ನ ಹತ್ರನೇ ಚಾಲೆಂಜ್ ಮಾಡ್ತಿದ್ದೀರಾ? ನೀನು ಭಗವಂತನಿಗೆ ಸವಾಲ್ ಹಾಕ್ತಾ ಇದೀಯಾ. ಸೋ ವಾಟ್? ನೀನು ಸೋತ್ ಹೋಗ್ತೀಯಾ. ಯಾವತ್ತಿದ್ರು ಕೆಟ್ಟದ್ರು ಮುಂದೆ ಗೆಲ್ಲೋದು ಒಳ್ಳೇದೇ. ಕೆಟ್ಟದ್ ಮಾಡಿದ್ ಯಾರು? ನಿನ್ ದೇವ್ರು ನನಗೇನ್ ಒಳ್ಳೇದ್ ಮಾಡ್ದ? ನಮ್ಮವರು ಆ ದೇವಸ್ಥಾನ ಕಟ್ಸಿದ್ರು. ಆ ಗುಡಿಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿದ್ರು. ಆ ದೇವತೆಗೆ ಧೂಪ ದೀಪ ನೈವೇದ್ಯ ಮಾಡೋದಕ್ಕೆ ಇಲ್ಲಿರೋ ಅರ್ಚಕರನ್ನ ನಾವೇ ನೇಮಿಸಿದೀವಿ. ಆ ದೇವಸ್ಥಾನಕ್ಕೆ ಭೂಮಿ ಕೂಡ ಕೊಟ್ಟಿದೀವಿ. ಅದಕ್ಕೆ ನೀವಿನ್ನೂ ಈ ಭೂಮಿ ಮೇಲಿರೋದು. ಇಲ್ದೇ ಇದ್ರೆ ನೀನ್ ಮಾತ್ರ ಅಲ್ಲ, ನಿನ್ನ ವಂಶದ ಹೆಸರು ಕೂಡ ಈ ಭೂಮಿ ಮೇಲೆ ಇರ್ತಿರ್ಲಿಲ್ಲ. ಇನ್ನಾದ್ರೂ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಗುಡಿ ಬಾಗಿಲು ತೆಗ್ಸಿದ್ರೆ ಸರಿ ಹೋಯ್ತು. ಇಲ್ದೇ ಇದ್ರೆ ನೀವು ತುಂಬಾ ನಷ್ಟ ಅನುಭವಿಸ್ಬೇಕಾಗತ್ತೆ. ಏ ಭೈರಾಗಿ, ನಿಲ್ಸು ನಿನ್ನ ಅಧಿಕ ಪ್ರಸಂಗನ. ನಾನು ಆಕಾಶ ಇದ್ದ ಹಾಗೆ. ನಿನ್ನ ಮಾತಿನ ಮಳೆಗೆ ನೆಲ ನೆನಿಬಹುದೇನೋ, ನಾನಲ್ಲ. ನೀನೆಷ್ಟು ಕೂಗಾಡಿದ್ರು ಗುಡಿ ಬಾಗ್ಲಷ್ಟೇ ಅಲ್ಲ, ಅದ್ರ ಮೆಟ್ಲು ಮುಂದೆ ಇರೋ ಕಸ ಕೂಡ ತೆಗೆಯೋದಕ್ ಬಿಡಲ್ಲ. ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ಇದೇ ನಿನ್ ಕೊನೆ ಮಾತಾದ್ರೆ ಆ ಪರಮಶಿವನ ಶರೀರ ಅಲಂಕಾರ ಮಾಡೋ ಈ ಪವಿತ್ರ ವಿಭೂತಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಿನ್ ಹತ್ರನೇ ಆ ಗುಡಿ ಬಾಗಿಲನ್ನ ತೆಗೆಸ್ತೀನಿ. ನೀನೇ ಬಂದು ಆ ಬಾಗಿಲನ್ನ ತೆಗಿತೀಯ. ಇದು ಸತ್ಯ. ಏನೇ ನೀನ್ ಹೇಳೋದು? ನಿಜ ಮೇಡಮ್. ನಾನ್ ನಂಬಲ್ಲ. ನೀನು ನನ್ಗೆ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಮೇಡಮ್, ಜೈ ಸರ್ ನಿಮ್ಮನ್ನ ಪ್ರೀತಿಸ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಮತ್ತೆ ನನ್ ಕಣ್ಣಿಗೆ ಕಾಣ್ಬೇಡ ಅಂತ ಯಾಕಂದ? ಪ್ರೀತಿಲಿ ಕೋಪ ತಾಪ ಮಾಮೂಲಿ ಅಲ್ವಾ ಮೇಡಮ್? ಸಾರ್ಗೆ ನೀವಂದ್ರೆ ಇಷ್ಟ ಇದೆ, ಆದ್ರೆ ಯಾಕೋ ಅದನ್ನ ಹೊರಗಡೆ ಹೇಳ್ತಿಲ್ಲ. ಜೈ ಪ್ರೀತಿ ಹೊರಗಡೆ ಹೇಳೋಕೆ ಏನ್ ಮಾಡ್ಬೇಕು? ನನ್ ಕೈಲಾದಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಮೇಡಮ್. ಮನುಷ್ಯನ ಪ್ರಯತ್ನಕ್ಕೆ ದೇವ್ರ ಶಕ್ತಿನೂ ಬೇಕು ಅಂತಾರೆ. ಊರಿಗೆ ಒಬ್ರು ಮಹಿಮೆ ಇರೋ ಬೈರಾಗಿ ಬಂದಿದ್ದಾರಂತೆ ಮೇಡಮ್. ಆ ಸ್ವಾಮಿ 2 ವರ್ಷಕ್ಕೊಮ್ಮೆ ಈ ಊರಿಗೆ ಬರ್ತಿರ್ತಾರೆ. ನಾವು ಅವ್ರ ಹತ್ರ ಹೋಗೋಣ ಮೇಡಮ್. ಯಾಕೆ? ನಮ್ ಸಮಸ್ಯೆಗೆ ಅವರು ಪರಿಹಾರ ಹೇಳ್ತಾರಂತೆ. ಏಯ್, ನಾನು ಅಂತವ್ರನ್ನೆಲ್ಲ ನಂಬಲ್ಲ. ಅವ್ರು ಹೇಳೋದೆಲ್ಲ ನಾನ್ಸೆನ್ಸ್. ಗಾಳಿಲಿ ಕೈ ಆಡಿಸಿ ಚೈನ್ ಕೊಡೋದು, ಗಂಟ್ಲಿಂದ ಲಿಂಗ ತೆಗೆಯೋದಂತೆ. ಐ ಹೇಟ್ ದ್ಯಾಟ್. ಅಯ್ಯಯ್ಯೋ, ಅವರು ಅಂತ ಕಳ್ಸ್ವಾಮೀಜಿ ಅಲ್ಲ ಮೇಡಮ್. ನಮ್ಮ ಊರಲ್ಲಿ ಅವ್ರನ್ನೆಲ್ರು ಸಾಕ್ಷಾತ್ ಆ ಪರಮಶಿವನ ಅಂಶ ಅಂತಾರೆ. ಬನ್ನಿ ಮೇಡಮ್, ಹೋಗೋಣ. ಏಯ್,
ನೀನ್ ಹೋಗ್ಬೇಕು ಅಂದ್ರೆ ಹೋಗು, ನಾನ್ ಬರಲ್ಲ. ಹಾಗೆ ಹೇಳ್ಬೇಡಿ ಮೇಡಮ್. ಆ ಸ್ವಾಮಿ ಹತ್ರ ಹೋದ್ರೆ ಒಳ್ಳೇದಾಗುತ್ತೋ ಇಲ್ವೋ, ಕೆಟ್ಟದಂತೂ ಆಗಲ್ವಲ್ಲ. ಯಾವ ಹೂತದಲ್ಲಿ ಯಾವ ಹಾವಿದ್ಯೋ ಅಂತಾರೆ. ಯಾರ ಹತ್ರ ಯಾವ ಮಹಿಮೆ ಇದೆಯೋ ಯಾರಿಗ್ ಗೊತ್ತು. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ ಮೇಡಮ್. ನಿಮಗೊಳ್ಳೇದಾದ್ರೆ ನನಗೂ ಆದ ಹಾಗೆ. ಬನ್ನಿ ಮೇಡಮ್, ಪ್ಲೀಸ್. ಓಕೆ, ಇಷ್ಟೆಲ್ಲ ಹೇಳ್ತೀಯ ಅಂದ್ರೆ ಅವರಿಗೆ ಏನ್ ಶಕ್ತಿ ಇದೆಯೋ ನೋಡಕ್ಕಾದ್ರೂ ಬರ್ತೀನಿ. ನಡಿ, ಬನ್ನಿ ಮೇಡಮ್, ಹೋಗೋಣ. ಏನ್ ಸ್ವಾಮಿ ಇಲ್ಲಿ ಕೂತಿದ್ದೀರಿ? ನಮ್ಮ ಮನೆಗೆ ಬಂದು ಆತಿಥ್ಯನ ಸ್ವೀಕಾರ ಮಾಡಿ. ಗುಡಿ ಬಾಗ್ಲು ತಗ್ಸೋವರೆಗೂ ಯಾರ ಮನೆ ಹೊಸಲು ತುಳಿಯಲ್ಲ, ಒಂದು ಹನಿ ನೀರು ಕೂಡ ಮುಟ್ಟಲ್ಲ. ನೀವು ಹೇಳಿದ ಮೇಲೆ ಅದು ನಡೀದೇ ಇರುತ್ತಾ? ನೀವ್ಯಾಕೆ ಸ್ವಾಮಿ ಉಪವಾಸ ಮಾಡ್ತಾ ಇದ್ದೀರಾ? ಗುಡಿಲಿರೋ ಅಮ್ಮನವ್ರಿಗೆ ಅರ್ಚನೆ ಸೇವೆ ಇಲ್ದಿದ್ದ ಮೇಲೆ ನನಗ್ಯಾಕೆ ಈ ಅತಿಥಿ ಸೇವೆ ಅಲ್ಲ? ಇನ್ನು ಎಷ್ಟು ದೂರನೇ? ಅಲ್ಲೇ ಮೇಡಮ್, ಅಲ್ಲಿ ಕಾಣಿಸ್ತಿದ್ಯಲ್ಲ ನೋಡಿ, ಅಲ್ಲೇ. ಸ್ವಾಮಿ, ಬರ್ತಿರೋ ಆ ಹುಡುಗಿ ಆ ವಂಶಕ್ಕೆ ಬರ್ತಿರೋ ಹೊಸ ಸೊಸೆ. ಅವರ ನಿಶ್ಚಿತಾರ್ಥ ಈ ಗುಡಿಲೇ ನಡೆದಿತ್ತು. ನಮಸ್ಕಾರ ಸ್ವಾಮಿ. ಮೇಡಮ್, ನೀವು ಕೈ ಮುಗಿರಿ. ಈ ಮೇಡಮ್ ನಮ್ ಸರ್ನ ಮದ್ವೆ ಆಗೋ ಹುಡುಗಿ ಸ್ವಾಮಿ. ಅದಕ್ಕೆ ನಿಮ್ಮ ಆಶೀರ್ವಾದಕ್ಕೆ ಕರ್ಕೊಂಡ್ ಬಂದೆ. ಆಶೀರ್ವಾದ ಅವಳಿಗ ನಿನಗ? ನನಗೆ ಯಾಕೆ ಸ್ವಾಮಿ? ಈ ಮೇಡಮು ಸಾರು ಚೆನ್ನಾಗಿರ್ಬೇಕು. ಮೇಡಮ್ಗೆ ಸರ್ಗೆ ಮದ್ವೆ ಆಗ್ಬೇಕು. ಹಾಗಂತ ದಯವಿಟ್ಟು ಹರಿಸಿ. ಯಾರಿಗ್ಯಾರು ಅನ್ನೋದನ್ನ ನಿರ್ಧಾರ ಮಾಡೋದು ನೀನು ನಾನಲ್ಲ, ಅದು ಅಮ್ಮನವರ ಅನುಗ್ರಹ. ನಾನು ಜೈ ಸೇರೋದನ್ನ ಆ ದೇವ್ರು ಕೂಡ ತಡೆಯೋಕ್ಕಾಗಲ್ಲ. ನಡೆಯೋದನ್ನ ಯಾರು ತಡೆಯೋದಕ್ಕಾಗಲ್ಲ. ನಮ್ ಸಾರ್ಗೂ ನಮ್ ಮೇಡಮ್ಗೂ ಮದ್ವೆ ಆಗತ್ತೆ ಅಲ್ವಾ ಸ್ವಾಮಿ? ನಾವು ಆಸೆ ಪಟ್ಟಿದ್ದೆಲ್ಲ ನಡೆಯೋದಿಲ್ಲ. ಆಸೆ ಪಟ್ಟಿಲ್ಲ ಅಂತ ನಡೆಯೋದು ನಿಲ್ಲೋದೂ ಇಲ್ಲ. ಯಾವಾಗ ಯಾರ ಜೊತೆ ಯಾವ ರೀತಿ ಪ್ರಯಾಣ ನಡಿಬೇಕೋ ಅದು ಅಮ್ಮನವರ ಸಂಕಲ್ಪದ ಮೇಲಿರುತ್ತೆ. ಯಾರಾದ್ರೂ ಒಳ್ಳೇದಾಗ್ಲಿ ಅಂತಾನೆ ಬಯಸೋದು ಅಲ್ವಾ ಸ್ವಾಮಿ? ಅದರಿಂದ ನಿನಗೆ ಕೆಟ್ಟದಾದ್ರೆ ಒಳ್ಳೇದ್ ಬೇಡ್ಕೊಂಡ್ರೆ ಕೆಟ್ಟಕ್ಕಾಗುತ್ತೆ ಸ್ವಾಮಿ. ಒಂದೊಂದು ಸಲ ಒಳ್ಳೇದ್ರ ಬದಲು ಕೆಟ್ಟದೇ ಎದುರಾಗುತ್ತೆ. ಹಗ್ಗ ಅಂತ ಹಿಡ್ಕೊಂಡ್ರೆ ಹಾವ ಕಚ್ಚಿ ಪ್ರಾಣನೂ ತೆಗಿಬಹುದು. ಅದಕ್ಕೆ ನೀನು ಸಿದ್ಧವಾಗಿದ್ದೀಯಾ? ನಂಗೇನು ಅರ್ಥ ಆಗಿಲ್ಲ ಸ್ವಾಮಿ. ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗಿದೆ. ಈಗೇನಂತೀರಿ ಸ್ವಾಮಿ? ಮದ್ವೆ ನಡೆಯುತ್ತೋ ನಡೆಯಲ್ವೋ? ನಡೆಯತ್ತೆ. ನಡಿಬೇಕಾದವ್ರ ಜೊತೆ ನಡೆಯುತ್ತೆ. ಆಮೇಲೂ ಏನ್ ನಡಿಬೇಕೋ ಅದೇ ನಡೆಯುತ್ತೆ.
ನಡೆಯೋದನ್ನ ಯಾರೂ ತಡೆಯೋಕ್ಕಾಗೋದಿಲ್ಲ. ನನ್ ದಡ್ತಲಿಗೇನು ಅರ್ಥ ಆಗ್ತಿಲ್ಲ ಸ್ವಾಮಿ. ಈ ಒಗ್ಟೆಲ್ಲ ಯಾಕೆ? ನಮ್ ಸಾರ್ನು ಮೇಡಮ್ನು ಹತ್ರ ಸೇರ್ಸೋ ಉಪಾಯ ಇದ್ರೆ ಹೇಳಿ ಸ್ವಾಮಿ. ಆಗ್ಲಿ, ಸಿದ್ಧ, ತಾಯ್ತ ತಂದ್ಕೊಡು. ಹರ ಹರ ಮಹಾದೇವ ಶಂಭೋ ಶಂಕರ. ಜೈ ಭವಾನಿ. ಇದನ್ನ ಅವನು ಕಟ್ಟು. ಇದನ್ನ ಕಟ್ಟಿದ್ರೆ ನಮ್ ಮೇಡಮ್ಗೂ ಸರ್ಗೂ ಮದ್ವೆ ಆಗತ್ತಾ ಸ್ವಾಮಿ? ಹೇಳಿದ್ನಲ್ಲ, ಆ ದೈವ ಅಂದ್ಕೊಂಡ್ ಹಾಗೆ ನಡೆಯೋದು ಅಂತ. ನಂಬಿ ಬಂದಿದ್ದಕ್ಕೆ ಒಂದು ಧೈರ್ಯ ಕೊಟ್ಟಿದ್ದೀರಾ. ಬರ್ತೀವಿ ಸ್ವಾಮಿ. ಹಾ, ಸ್ವಾಮಿ, ಗುಡಿ ಬಾಗ್ಲು ಹಾಕ್ದವ್ರ ಮದ್ವೆ ಆಗ್ಲಿ ಅಂತ ತಾಯ್ತಾ ಕೊಡ್ತಾ ಇದ್ದೀರಾ, ಇದು ಸರಿನಾ? ಅದು ತಾಯ್ತ ಅಲ್ಲ, ಗುಡಿ ಬಾಗ್ಲನ್ನ ತಗ್ಸೋ ಬೀಗದ ಕೈ. ಮಾವ, ಲಂಚ್ ರೆಡಿ. ನೀನ್ ಬಂದ್ರೆ ಬಡಿಸ್ತೀನಿ. ಭೋಜ ಬಂದ? ಬರ್ಲಿಲ್ಲ ಮಾವ. ಅವ್ನ್ ಬಂದ್ಮೇಲೆ ತಿಂತೀನಿ. ಅವನ್ ಕತೆ ನಮ್ಗೆ ಯಾಕೆ ಮಾವ? ಡೋಂಟ್ ಡಿಸ್ಟರ್ಬ್ ಮೀ. ಗೋ. ಏನಾಯ್ತೆ? ಆ ನಿತ್ಯ ತೊಲ್ಗುದ್ಲು ಅನ್ಕೊಂಡ್ರೆ ಈ ಭೋಜನ್ ಗೋಳ್ ಶುರುವಾಯ್ತು.